ಸಡಗಾರ ನೋಡ್ರಿ ಕೌಲ ಗುಡ್ಡಕ ಹುಟ್ಟಿದೂರ ಬಿಟ್ಟ ಬಂದು ಕವಲ ಗುಡ್ಡಕ ಸ್ಥಾಯಕ ಊರಿಗೆ ಸಿರಿಯ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಬಂದಿಂದಿ ಗ್ರಾಮದ ಅಂದ್ರ ಭಕ್ತರ ರಕ್ಷಕ ಅಂಜಿಕೆಯಿಲ್ಲಾತಕ ಓ ಒಡಿಯನ ಸಡಗಾರ ನೋಡಿ ಕವಲ ಗುಡ್ಡಕ ದೂರ ಬಿಟ್ಟ ಬಂದ ಕವಲ ಗುಡ್ಡ ಸ್ಥಾಯಕ ರಾಮಕ ಸಿರಿಯ ನಿನ್ನಿಂದ ದೊರೆಯ ರಾಮಕ ಸಿರಿಯ ನಿನ್ನಿಂದ ದೊರೆಯ ರಾಮಕ ಅಂದ್ರ ಭಕ್ತರ ರಕ್ಷಕ ಜ್ಞಾತಕ ಸರದಿ ಪುಡಿಯನ್ನ ಸಡಗಾರ ನೋಡ್ರಿ ಕೌಲ ಗುಡ್ಡಕ ಹುಟ್ಟಿದೂರ ಬಿಟ್ಟ ಬಂದ್ರ ಕೌಲ ಗುಡ್ಡಕ ಸ್ಥಾಯಕ ಏ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಬಂದಿದೆ ಗ್ರಾಮಕ ಅಂದ್ರ ಭಕ್ತ ರಕ್ಷಕ ಅಂಜಿಕೆಯಿಲ್ಲಾತಕ ಸರದಿ ಪಡಿಯನ ಸರಗಾರ ನೋಡಿ ಕೌಲ ಗುಡ್ಡಕ ಹುಟ್ಟಿದೂರ ಬಿಟ್ಟ ಬಂದ ಕವಲ ಗುಡ್ಡ ಸಾಯಕ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಬಂದಿದೆ ಗ್ರಾಮಕ ಅಂದ್ರ ಭಕ್ತರ ಅಂಜಿಕೆಯ ಜ್ಞಾತಕ ಅಪ್ಪನ ಜಾತ್ರೆ ಮೊದಲ ಸಮರ ಶ್ರಾವಣ ಮಾಸಕ ಏ ಗಂಗಿಸಿತಳ ಬಂಡರ ಏರುದು ನಸಕಿನ ಜಾವಕ ಏ ಅಪ್ಪನ ಜಾತ್ರೆ ಮೊದಲ ಸಮರ ಶ್ರಾವಣ ಮಾಸಕ ಗಂಗೆ ಪೂಜಾ ಏ ಗಂಗಿಸಿತಳ ಬಂಡರ ಏರುದು ನಸಕಿನ ಜಾವಕ ಏ ಅಂದ ಚಂದದ ಎಲ್ಲಿ ಪೂಜಿಸಿದ್ದನ ಅಂಗಕ ಅಂದ ಚಂದ ಎಲಿ ಪೂಜಿಸಿದ್ದನ ಅಂಗಾಗ. ಏ ಧನ್ವತಾಕ್ಕೆ ಖಂಡಿತ ತರ ಕಳೆದು ಕಂಟಕ ಸರದಿ ಪಡಿಯನ ಏ ಸರದಿ ಪಡಿಯನ ದಂಡವತ್ ಇದು ಬಹಳ ಮುಖ್ಯದ. ಏನ್ರಿಪ್ಪ ನಿಂದು ಎಲ್ಲ ಅಂಗಾಂಗಗಳನ್ನು ಅವನಿಗೆ ಸಮರ್ಪಣೆ ಮಾಡಿ ಒಂದು ಸಲ ಅವನಿಗೆ ಅಡ್ಡು ಬಿದ್ದಿ ಅಂದ್ರ ಏನಾಗ್ತದರಿಪ್ಪ ನಿನ್ನ ಎತ್ತಿ ಬಗಲಾಗಿ ಹಿಡಿತಾನ. ಹಿಡಿತಾನ್ರಿ ಅದಕ್ಕೆ ಎಲ್ಲ ಕಡೆ ದಂಡವತ್ ದಂಡವತ್ ಅಂತ ಹೇಳ್ತಾರೆ. ಅಪ್ಪನ ಜಾತ್ರೆ ಮೊದಲ ಸಮರ ಶ್ರಾವಣ ಮಾಸಕ ಗಂಗಿಸಿತಳ ಗಂಗಿಸಿದ ಸಕಿನ ದೇವಕ
ಸರದಿ ಪಡಿಯನ ಸರದಿ ಪಡಿಯನ ಸಡಗಾರ ನೋಡು ಕೌಲ ಗುಡ್ಡಕ ಹರದಿ ಪಡೆಯನ ಸರಗಾರ ನೋಡು ಕೌಲ ಗುಡ್ಡಕ ಹುಟ್ಟಿ ದೂರ ಬಿಟ್ಟ ಬಂದ ಕೌಲ ಗುಡ್ಡ ಕಾಯಕ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಊರಿಗೆ ಸಿರಿಯ ನಿನ್ನಿಂದ ದೊರೆಯ ಬಂದ ಈ ಗ್ರಾಮದ ಅಂದ ಭಕ್ತರದ್ದಕ ಅಂದಿಗೆ ನಾಟಕ ಕೌಲಗುಡ್ಡ ಭಕ್ತರ ಭಕ್ತಿ ಮಾಡಿ ನೋಡಿದೆ ತೂಕ ಸೋಚ್ ಯಾವಾಗ ಹಾ ನಾವ ಅಣ್ಣ ತೂಕ ಮಾಡಿ ರೊಕ್ಕ ಹಾಕತ್ತದಿ ದೇವ್ರಿಗೆ ಖರೆ ಐತ್ರಿ ತಗಡೆದು ತನ್ನ ಮತ್ ದೇವ್ರು ಇಲ್ಲ ಇಲ್ಲ ದೇವ್ರ ತೂಕ ಮಾಡ್ಯಾನ ಅಂದ್ರಿಲ್ಲ ಅದು ಹೆಂಗ್ ಮಾಡ್ಯಾನ ಅಂತ ನಮಗೆ ಹೇಳ್ಬೇಕಾಗೈತಿ ಈಗ 2010ನೇ ಇಸ್ವಿಗೆ ನನಗೆ ಕರ್ಕೊಂಡು ಬಂದಾರ ಇಲ್ಲಿ ಬಂದಾರ್ರಿಪ್ಪ ಬಹುತೇಕ ಕಂತ್ರಾಟಿಗೆ ಸಾವುಕಾರ ಪಾಪ ಹೌದ್ ಹೌದ್ ಕೈಲಾಸವಾಸಿ ಆಗ್ಯಾರ ಆಗ್ಯಾರ್ರಿ ಇವ್ರು ಎಲ್ಲಾರು ಕೂಡಿ ನನಗಲ್ಲಿ ಹಣಮಾಪುರ ಕರಿಲಿಕ್ಕೆ ಬಂದಾಗ ಹೇಳ್ರು ಏನ್ ಹೇಳಿದ್ರಿ ನನ್ನ ಕರ್ಕೊಂಡು ಬಂದು ಎಲ್ಲಿ ಹುಚ್ಚು ಮಾಡಿರಿಪ್ಪ ನೋಡ್ರಿ ತೇನ ಕಂತ್ರಾಟಿ ಸಾವುಕಾರ ಒಂದು ಮಾತು ಹೇಳ್ದಪ್ಪಗಳು ನೀವ್ಯಾಕೆ ಕಂಜಿರಿ ಒಬ್ಬೊಬ್ಬರು ಕೊಡುವಂಗ ಶಕ್ತಿ ಕೊಟ್ಟನ ಬಂದು ಬಿಡ್ರಿ ನೀವೊಂದು ಹೌದೌದು ಹೇಳ್ತಾರ್ರಿ ಈ ಊರು ಜನರ ಭಕ್ತಿ ಹೇಳಕತ್ತೇನಿ ಹೆಂಗದರಿಪ್ಪ ಈ ರೋಡ್ ದಾಟಿ ಹಚ್ಚಿಕ ಪಟ್ಟಿ ಜರ್ ಮಾಡಿದ್ವಿ ಅಂದ್ರ ನಾಳೆ ಅವರು ಬಂದು ಕೇಳಿದಾಗ ಪಟ್ಟಿ ನಾವು ಕೊಳ್ಳಿರ ತಪ್ಪಾಗತೈತಿ ನಮ್ಮೂರು ಏರಿಯಾ ಅಟ್ಟೈತಿ ಅಟ್ರಾಗ ಮಾಡೋನು ಒಬ್ಬೊಬ್ಬಗೆ ನೀವು 20 ಯಾಕೆ 30,000 ಹಾಕಿ ಕೊಡ್ತೀವಿ ಖರೆ ಹೊರಗೆ ಹೋಗೋದು ಬ್ಯಾಡ ಅಂತ ಹೇಳಿದ ಭಕ್ತರು ಪುಣ್ಯಾತ್ಮರು ಇದೆ ಹಂಗೈತ್ರಿ ನಮ್ ಬಳಗ ಇದಕ್ಕೆ ಒಪ್ಕೋತಿರ್ಲ ನಾವು ಅವಾಗ ಹೆಂಗ ಅದಾರ ಅನ್ನೋದು ತೂಕ ಮಾಡಿ ವರಿಗೆ ಹಲ್ಲಿ ಹಚ್ಚಿ ನೋಡಿದ ಆವತ್ತು ಪುಣ್ಯಾತ್ಮರಿ 2010ನೇ ಇಸಕ್ ಪುರಾಣ ಗರ್ಭಗುಡಿಗೆ ಕಳಸ ಇಟ್ರು ಆ ವರ್ಷ ಪುಣ್ಯಾತ್ಮರಿ ಈ ಕಡೆ ಮಡ್ಡಿ ಎಲ್ಲಿದ ನಾವು ಸಂತ ಮಡ್ಡೆಲ್ಲ ಗೊಂಜಾಳ ಬೆಳೆದಿತ್ತು ಪುಣ್ಯಾತ್ಮರು ಮಡ್ಡೆಲ್ಲ ಗೊಂಜಾಳ ಬಳದಿತ್ರಿ ಹಾ ಹೌದು ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರ ಹಾ ಕೌಲಗುಡ್ಡ ಭಕ್ತರ ಭಕ್ತಿ ಮಾಡಿ ನೋಡಿದ ತೂಕ ಸೋಸಿ ಮಾಡಿ ವಾಸ ಮಾಡಿದೆ ಅವರ ರೋಗಕ ಕೌಲಗುಡ್ಡ ಭಕ್ತರ ಭಕ್ತಿ ಮಾಡಿ ನೋಡಿದ ತೂಕ ಸೋಸಿ ಮಾಡಿ ವಾಸ ಮಾಡಿದೆ ಅವರ ರೋಗಕ ವರ್ಷ ಜೊಳಿಗೆ ಬರ್ಬೇಕಂತಾರ ಭಕ್ತರ ಬಾಗಿಲಕ ವರ್ಷ ಜೊಳಿಗೆ ಬರ್ಬೇಕಂತಾರೆ ಭಕ್ತರ ಬಾಗಿಲಿಗ ಬಾಳ ಯಾರೋ ನಾವು ವಿಚಾರ ಮಾಡಿದೆ ಎಲ್ಲಿ ತಿರುಗಾಡ್ತೀರಿ ಇಲ್ಲೇ ಕೂತಲ್ಲಿ ಪಟ್ಟಿ ಮಾಡೋಣ ಹೌದ್ ಹೌದ್ರಿಪ್ಪ ಮಾಡಿದ್ರಿ ಇಲ್ಲಿ ಬಾಳ ಜನ ಎಲ್ಲ ಅಶೋಕನ ಕೂತಾರ ಎಲ್ಲಾರು ಹೇಳ್ರಿ ಏನ್ ಹೇಳಿದ್ರಿ ನಮ್ಮ ಅಜ್ಜ ಮುತ್ಯಾನ ಕಾಲ ಹಿಡ್ದ ಪ್ರತಿ ವರ್ಷ ಶ್ರಾವಣ ಮಾಸದಾಗ ಮುತ್ಯಾನ ಜಾಡಿ ಬಂಡಾರ ಚಿಲ್ ನಮ್ಮ ಮನೆಗೆ ಬರ್ತೈತಿ ಬರಬೇಕು ಬರಬೇಕು ಹೌದು ಹೇಳ್ತಾರ್ರಿ ಹುಲಿಗೆ ಏನು ಶಕ್ತಿ ಕೊಟ್ಟ ನಾವು ನೀಡ್ತೀವಿ ಇಲ್ಲಿ ಕೂತು ಪದ್ಧತಿ ಬೇಡ ಯಾಕೆ ಕರೀತಾರ್ರಿಪ್ಪ ಮನಿಗೆ ಹಾ ಮನಿಗೆ ಯಾಕೆ ಬಾ ಅಂತಾರ ಅದ ಕಾಲಿಟ್ಟು ಮನಿ ಹೌದು ಹೌದು ಹಾಕಿ ಹೋದ ಹೌದು ಹೌದ್ರಿ ಕಂಟಕ ಕಳೀತಾರ ಕರೀತಾರ ಒರೆಸ್ತಾನ ಗಟ್ಟಿಯಾಗಿ ಉಳಿಲಿಕ್ಕೆ ಶಕ್ತಿ ನೀಡುತ್ತಾನ ಹೌದು ಹೌದ್ರಿ ಅದಕ್ಕೆ ಹೇಳ್ತಾರ ಏ ವರ್ಷ ಜೊಳಿಗೆ ಬರ್ಬೇಕಂತಾರೆ ಭಕ್ತರ ಬಾಗಿಲಕ ವರ್ಷ ಜೊಳಿಗೆ ಬರ್ಬೇಕಂತಾರೆ ಭಕ್ತರ ಬಾಗಿಲಿಗ ಹತ್ತಿ ಕೊಟ್ಟ ಗಟ್ಟಿಗೆ ಅದರ ಅವ್ರ ಮಾಲಕ ಸರದಿ ಪಡಿಯನ ಸರದಿ ಪಡಿಯನ ಸಡಗಾರ ನೋಡ ಕೌಲ ಗುಡ್ಡಕ ಹರದಿ ಪಡೆಯನ ಸರಗಾರ ನೋಡು ಕೌಲ ಗೋಡಕ ಹೊಟ್ಟೆ ದೂರ ಬೆಟ್ಟ ಬಂದ ಕೌಲ ಗೋಡ ಸಾಯಕ ಊರಿಗೆ
ನಿಗಮಕ್ಕ ಶಿಲುಕದೆ ಅಗಣಿತ ನಿಮ್ಮ ಬೆಳಕ ನಾನೇನು ಹಾಡಲಿ ನಿಮ್ಮ ಚರಣ ಗೂಡಕ. ಹೌದ್ರಿಪ್ಪ. ಅದಕ್ಕಂತ ಪುಣ್ಯಾತ್ಮನ ಮಹಿಮೆ ಹೌದಾ ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯ ಸಾಧ್ಯ ಇಲ್ರಿಪ್ಪ. ಯಾಕಂದ್ರ ಬಾಳ ಜನ ತಾವೆಲ್ಲ ಕೂಡ್ಯಾರ್ರಿಪ್ಪ. ಇದು ಕಲಿಯುಗ ಐತೆ. ಏನದರಿಪ್ಪ ಕಲಿಯುಗದಾಗ ಹಾ ಹಾ ಯಾರು ಭಗವಂತನ ಪಾದ ನಂಬುತ್ತೀರಿ, ಯಾರ ಗುರುನಾಥನ ಧೂಳದೊಳಗ ಝಳಕ ಮಾಡ್ತೀರಿ ಅವ್ರೊಂದಿಷ್ಟು ಏನ್ರ ದಂಡಿಗೆ ಹೋಗಿ ಮುಟ್ಟಬಹುದು. ಮುಟ್ಲಿಕ್ಕೆ ಸಾಧ್ಯ ಅದು ಗುರು ಎಂತವಿರಬೇಕು ಅಂತ ಕೇಳಿದ್ರೆ ಎಂತಾವ ಇರ್ಬೇಕ್ರಿ. ಶಿಷ್ಯನ ಅಜ್ಞಾನವನ್ನ ಸಂಶಯಗಳನ್ನ ಬಿಡಿಸಿ ಹೌದು ಎಂತದ ಬಂದ್ರು ಕೂಡ ನಾ ಅದೀನಿ ಅನ್ನೋದಕ್ಕೆ ಪ್ರಮಾಣ ಕೊಡ್ತಕ್ಕಂತ ಗುರು ಗಟ್ಟಿಯಾಗಿದ್ದಂದ್ರ ಹೌದೌದು ಅವಂದ ಮಾಡ್ರಿ ಮಾಡ್ತಾರ್ರಿಪ್ಪ. ಅದನ್ನ ಮಾಡ್ರಿ. ಯಾಕಂದ್ರ ಮದಗೊಂಡು ಮುತ್ತಾರ ಸಾರಿ ಹೇಳ್ಕೊಂಡು ಹೋಗ್ಯಾರ. ಏನ್ ಹೇಳ್ಯಾರಿಪ್ಪ? ಏನು ಸಾರ್ಯಾರ ಅಂತ ಕೇಳಿದ್ರ ಏನಿರ್ಪ ಈ ಸತ್ಸಂಗದ ಮೇಲೆ ನಂಬಿಕೆ ಶ್ರದ್ಧೆ ಇಟ್ಟು ದುಡಿದ್ರಿ ಅಂದ್ರ ಹೌದೌದು ನಿಮ್ಮನ್ನು ಮುಗಿಲೆತ್ತರಕ್ಕೆ ಮುಟ್ಟಿಸ್ತದ. ಹೌದ್ರಿಪ್ಪ. ಅಕಸ್ಮಾತ್ ಇದನ್ನ ಸೋಕಿಗಾಗಿ ಸಂಬಳಕ್ಕಾಗಿ ಮಾಡ್ರಿ ಅಂದ್ರ ನಿಮ್ಗ ದಂಡಿ ಕಾಣುದಿಲ್ರಿಪ್ಪ, ಗಿಂಬಳ ಸಿಗುದಿಲ್ಲ ಅಂತ ಹೇಳಿ. ಹೌದ್ರಿಪ್ಪ. ಶ್ರೀಮಂತರ ಮನೆಯ ಪೈಸನ್ನ ಕಿತ್ತವ ಗಿಂಬಳ ಲೇಸು ಅಂತ. ಹೌದ್ರಿ. ನಾನಿಷ್ಟೇ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ಶರೀರ ಮತ್ತೊಮ್ಮೆ ಸಿಗುವುದಿಲ್ಲ. ನಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂಥ ಹೆಣ್ಣು ಜೀವೋ ತಾಯಿಯೋ ಯಾರ್ಯಾರೋ ಮನೆಯಲ್ಲಿ ಇರ್ತಾರೆ, ನಮ್ಮನ್ನ ನಂಬಿರ್ತಾರೆ. ಹೌದಾ ಮಕ್ಕಳು ನೀವು ಸಣ್ಣ ವಯಸ್ಸಿನಾಗ ಹೋಗಿಬಿಟ್ರಿ ಅಂದ್ರ ಎಲ್ಲಾರು ಮಕ್ಕಳ ಅಪ್ಪಗಳ ಕೈ ಹಿಡ್ಕೊಂಡು ಮಕ್ಕಳನ್ನ ಆಡಿಸ್ತಿರ್ತಾರೆ. ಸ್ಕೂಟರ್ ಮೇಲೆ ತಗೊಂಡು ಹೋಗ್ತಿರ್ತಾರೆ, ಸೈಕಲ್ ಮೇಲೆ ಒಯ್ತಿರ್ತಾರೆ. ಆ ಮಕ್ಕಳು ನೋಡಿ ನಮ್ಮಪ್ಪ ಇದ್ರೆ ನಾನು ಹಿಂಗ್ ಒಯ್ಬೋದಲ್ಲ ಅಂತ ಒಂದ್ಸಲ ಆಲೋಚನೆಗೆ ಬಂದ್ಬಿಡ್ತಂದ್ರ ಮುಗಲು ಕಡದು ಬೀಳುತ್ತದ. ಹೌದ್ರಿಪ್ಪ. ಅದಕ್ಕೆ ದಯವಿಟ್ಟು ನಿಮ್ಮ ಭವಿಷ್ಯ ವ್ಯರ್ಥ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದ್ರಿಪ್ಪ. ಮಕ್ಕಳಿಗೆ ತಂದೆ ಆಗಿರ್ರಿ, ಹೆಂಡತಿಗೆ ಗಂಡಾಗಿರ್ರಿ, ಮನೆಗೆ ಒಳ್ಳೆ ಯಜಮಾನರಾಗಿ ಊರಾಗ ಒಳ್ಳೆ ಪ್ರಜೆ ಆಗಿದ್ದೀರಂದ್ರ ಬಲ್ಲವ್ರು ಹೇಳ್ತಾರ ನೀ ಬಂದದ ಸಾರ್ಥಕ ಆಗ್ತತಿ. ಅದನ್ನ ತಿಳ್ಕೊ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ ಯಾಕ್ರಿಪ್ಪ ಒಬ್ಬ ಮನುಷ್ಯ ಸಾಯ್ಲೆಕ್ ಹೊಂಟಿದತ್. ಎದಕ್ರಿಪ್ಪ? ಸಾಯಾಕ್ರಿ. ಹೌದು. ರಮಣ ಮಹರ್ಷಿಗಳನ್ನ ತಿಳ್ಕೊಂಡು ಬಹಳ ಮಾನ್ ಪಂಡಿತರಿಪ್ಪ. ನಾನ್ ಯಾರು ಅನ್ನೋದು ಸಲುವಾಗಿನ 3ನೇ ವರ್ಷಕ್ಕೆ ಮನೆ ಬಿಡ್ತಾರ. ಎದ್ರ ಸಲುವಾಗಿರಿಪ್ಪ? ನಾನ್ ಯಾರು ಅವ್ರ ಮನ್ಯಾಗ ಹೆಸರಿಟ್ಟಿರ್ಲಿ ಆಮಲ್ರಿ, ಅದಕ್ಕ ಬಿಟ್ರಿ. ಈಗ ನಿಮ್ ಮನ್ಯಾಗ ಹೆಸರಿಟ್ಟಾರ. ಹೌದ್ರಿಪ್ಪ. ಎಲ್ಲೈತಿ ಅದು? ಎಲ್ಲಾ ಕಡೆ ಐತ್ರಿಪ್ಪ. ಆಧಾರ್ ಕಾರ್ಡ್ ಬಂದಾವ್ರಿ. ಅವ್ ಆಧಾರ್ ಕಾರ್ಡ್ ಕಾಣ್ಲಾರ ಏನ್ ಮಾಡ್ತಿ? ಈಗ ನಿಂದ ಆಧಾರ್ ಕಾರ್ಡ್ ಎಲ್ಲಿ ತೋರ್ಸ್ ನನ್. ಎದ್ ನಿದ್ರು ಜರ ಕಿಶಾಂದ್ ಅಲ್ಲ, ನೀ ಎದ್ ನಿದ್ರು ಜರ ಎಬಸ್ರಿ ಎಬಸಲ. ಶಿವಸಿದ್ಧತೆ ಎಲ್ಲಿ ಬರದ ತೋರ್ಸೊಂದಿಟ್ಟ. ಇಲ್ಲ ಬೋರ್ಡ್ ಹಾಕೊಂತಿರಿ ಹೇಳಕ್ ಬರ್ತೈತೆ. ಇಲ್ಲಿ ಎಲ್ಲೇ ಐತಿ ತೋರ್ಸಲ. ಇಲ್ಲಿ ಕಿಶಾಗ ಐತ್ರಿಪ್ಪ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಕಾಗದ ಕೇಳಕತ್ತಿಲ್ಲ. ಇದಕ್ಕೇನತ್ತಾರು? ಹಂಗಿರಿ ಇದ. ಇದಕ್ಕ ಇದು ಕೈರಿಪ್ಪ. ಇದಕ್ಕ ಇದಕ್ಕೆ ಹೊಟ್ಟೆ. ಇದು ಪ್ಯಾಂಟ್ ರೀ. ಒಳಗ್ರಿ ಕಾಲ್ರಿ. ಮತ್ತೆ ಶಿವಸಿದ್ಧ ಎಲ್ಲಿ ಅದನ್ರಿ? ಇದೆಲ್ಲ ಕೂಡಿಸೇ ಶಿವಸಿದ್ರಲ್ಲಪ್ಪ. ಎಲ್ಲಿ ಅದ ಅಂತ ತೋರ್ಸು ನನಗ. ಇಂದ್ರ ನಾ ಮತ್ ನಾನಿತ್ತ ಎಲ್ಲ ಮಂದಿ ಇದ್ರಿ ಹೇಳ್ರಿ, ನನಗ್ ಶಿವಸಿದ್ಧ ಹತ್ತಿರಿ ಮತ್ತೆ ಏನ್ರ ಐತಿರಿ ನೀವು? ಇಲ್ಲಿ ಕೇಳಿ ಶಿವಸಿದ್ಧ ಅಂತೀರಿ. ಇವ್ ಒಳಗಿರು ತನಕ ಶಿವಸಿದ್ಧ ಹತ್ತಿರಿ, ಹೊರಗೆ ಹೋದ ಬಳಿಕ ಏನಂತೀರಿ? ಹೊರಗೆ ಹೋದ ಬಳಕ ಮುಗಿತಾರಲ್ಲ. ಹೊರಗೆ ಹೋದ ಬಳಕ ಏನತ್ತಾರ ಅನ್ನೋದಕ್ಕೆ ತಿಳ್ಕೊಳ್ಳೋ ಸಲುವಾಗಿ ಮನಿ ಬಿಟ್ಟಾರ ರಮಣ ಮಹರ್ಷಿಗಳು. ಹೌದು. ಎದ್ರ ಸಲುವಾಗಿ ಹೊರಗೆ ಹೋದಾವ ಯಾರ ಅದಾನ ಅನ್ನೋದು ತಿಳ್ಕೊ. ಒಳಗಿರಾವ ಯಾರು, ಹೊರಗೆ ಹೋದಾವ ಯಾರು? ಅವ ಯಾರ್ರಿ? ಅದಕ್ಕೆ ಕನಕದಾಸರು ಹೇಳಿರಿ, 8 ಘೇಣಿನ ದೇಯ ರೋಮುಗಳು 8 ಕೋಟಿ ಕೀಲುಗಳು 68 ಮಾಂಸದಿಂದ ಮಾಡಿದ ಮನೆ. ಏನ್ರಿಪ್ಪ? ಮಾಂಸದಿಂದ ಮಾಡಿದ ಮನೆ. ಮಾಂಸದಿಂದ ಮಾಡಿರದ ಮನೆ ಒಲೆದ ನೆಂಟನ್ನಿ ನಿರದಿ ಅಗಲಿದಡಿ. ಹೌದು. ಬಹಳ ಸುಂದರ ಮಾತು ಹೇಳ್ತಾರ, ಬರೀತಾರ್ರಿಪ್ಪ ಅಲ್ಲಮ್ಮ ಪ್ರಭುಜಿಯವರು. ಏನ್ ಹೇಳ್ತಾರ್ರಿ? 5 ಮಂದಿ ಗೆಳೆಯರು ಬಂದು ನನ್ನನ್ನು ಕೂಡಿದರು, ಕೊನೆಗೆ 5 ಮಂದಿ ಗೆಳೆಯರು ಅವರವರ ಬಟ್ಟೆ ಸೇರಿಕೊಂಡರು, ನಾನು ನಿರ್ಲಿಪ್ತನಾದೆ ಅಂತ ಹೇಳ್ತಾರೆ. ಹೀಗಂದ್ರೆ ನಮಗ ಅರ್ಥ ಆಗಂಗಿಲ್ಲ. 5 ಮಂದಿ ಗೆಳೆಯರು ಯಾರ್ರಿಪ್ಪ ಅವರು? ಪಂಚತತ್ವದಿಂದ ತಯಾರಾಗೈತಿಲ್ಲ. ನಾವು ತಿಳ್ಕೊಂಡಿವ್ರಿ ಇಲ್ಲೇ ಸಿದ್ದರಾಮ, ಮಾರುತನ್ನ, ದುಂಡಾಪ್ ಮಾಸ್ತರ, ವಿನಾಯಕ್ ಸರ. ಇವ್ರು ನಿನಗ ತಾಪತ್ರೆ ಬಂದಾಗ ಬರುದಿಲ್ಲ. ಇವ್ರು ಬರ್ತಾರ ಒಟ್ಟ ನೀವ್ ಜೀವದಂಗ್ ಬೀಳ್ ನೋಡು. ಬರ್ತಿಲ್ವ ನೀ ಗ್ಯಾರಂಟಿ ಬರುದಿಲ್ಲ. ಅದಕ್ಕೆ ರಮಣ ಮಹರ್ಷಿಗಳ ಸಾಯ ಹೋದ. ಹೌದ್ರಿಪ್ಪ. ಸಾಯಕ್ ಹೊಂಟ ಹೋದ. ಅವಾಗ ಏನ್ ಹೇಳಿದ್ರಿ? ಅಪ್ಪಗಳನ್ನ ಜರ ಸಾಕಾಗೈತಿ ಸಂಸಾರದಾಗ್ರಿ. ಹೌದು. ಜೀವನಾನ ಒಲ್ಲಾಗೈತಿ, ಸಾಯ್ಬೇಕತ್ತು ಚಲೋ ಆಶೀರ್ವಾದ ಮಾಡ್ರಿ. ಅವಾಗ ರಮಣ ಮಹರ್ಷಿಗಳು ಉಣ್ಣು ಇಸ್ತ್ರಿ ಎಲ್ಲಿ ಮಾಡ್ತಿದ್ರು, ತಯಾರು ಮಾಡ್ತಿದ್ರಿ ತಟ್ಟೆ. ಹೌದು. 1-2 ತಾಸು ತಯಾರು ಮಾಡಿ ಆಮೇಲೆ ಏನ್ ಹೇಳ್ತಾರೆ? ಇವನ್ ಕೈಯಾಗ ಕೊಟ್ರು, ಇದನ್ನ ಹೋದ ಕಡೆ ತಿಪ್ಪ್ಯಾಗ ಹೋಗೋದವ ಬೇಕ್ರೆ ಬೆಂಕಿ ಸುಟ್ಟು ಬಿಡಂದ್ರು. ಅವಾಗ ಅವ ಏನ್ ಹೇಳಿದ್ರಿಪ್ಪ?
ಆ ಸಾಯ್ಲಿಕ್ಕೆ ಬಂದ್ ವ್ಯಕ್ತಿ ಹೇಳಿದ ಅಲ್ರಿಪ್ಪಗಳ ನಾನು ಬಂದಿನಿ 2 ತಾಸು ಅದನ್ನ ಮಾಡತ್ತೀರಿ ತಯಾರು ಮಾಡಕ್ ಹತ್ತೇರಿ ಈ ಸಮಯ ವ್ಯರ್ಥ ಆತಿಲ್ ನೀವು ಮಾಡಿದಂದು ವಿಚಾರ ಮಾಡ್ರಲ್ಲ. ಅಲ್ಲ ಓದ್ನ ತಿಪ್ಪ್ಯಾಗರ ಹಾಕಿನಿ ಸುಟ್ಟು ಬನ್ನಿ ಅಂದ್ರ ನೀವು ಮಾಡಿದ ಶ್ರಮ ವ್ಯರ್ಥ ಆತಿಲ್ಲ ವ್ಯರ್ಥ ಆಗ್ತದ್ರಿಪ್ಪ. ಅವಾಗ ರಮಣ ಮಹರ್ಷಿಗಳಂದ್ರು ಏನ್ ಹೇಳ್ತಾರ್ರಿಪ್ಪ? ನಾನು 2 ತಾಸು ಇಸ್ತ್ರಿ ತಯಾರು ಮಾಡಿದ ಸಮಯ ವ್ಯರ್ಥ ಆಕತಿ ಅಂದಿದ್ವಿ, ಈ ಇಸ್ತ್ರಿ ತಯಾರು ಮಾಡ್ಬೇಕಾದ್ರ ಆ ಭಗವಂತ ಎಷ್ಟು ಸಮಯ ತೊಂದಿರ್ಬೇಕು ಅದು ಕೂಡ ವ್ಯರ್ಥ ಆಗ್ತದೆ, ಸುಮ್ಮನೆ ಯಾಕೆ ಸತ್ತ ಜೀವನ ಕಳ್ಕೊತಿ ಅಂತ. ಹೌದು ಹೌದು. ಅದಕ್ಕ ಬದುಕು ಎದಕ್ ಬಂದೈತಿ ಅಂತ ಹೇಳಿದ್ರಿ ಎದಕ್ರಿಪ್ಪ? ಬಾಳ ಮಂದಿ ಇದ್ರಿ ನಾವ್ ಒಟ್ಟ ಹಿಂದೆ ಸರಿದಿಲ್ಲ ಅಂತಿರ್ತಾರ. ಹೌದ್ರಿಪ್ಪ ಅಂತಿರ್ತಾರ. ನಾವ್ ಒಟ್ಟ ಸೋಲುದಿಲ್ಲ ಅಂತಿರ್ತಾರ. ಅಂತಾರ್ರಿ. ಸೋಲಬೇಕು, ಹಿಂದೆ ಸರಿಬೇಕು. ಸರಿಬೇಕ್ರಿಪ್ಪ. ಸಿದ್ದೇಶ್ವರಪ್ಪಗಳು ಬಹಳ ಸುಂದರ ಮಾತು ಬಳಸ್ಯಾರ. ಎದ್ರ ಸಲುವಾಗಿರಿಪ್ಪ? ಕ್ಷಮೆಯನ್ನ ಕೇಳಿ ಹಾ ಹಾ ಸಣ್ಣವನಾಗು, ಹೌದು ಕ್ಷಮಿಸಿ ದೊಡ್ಡವನಾಗು. ಕ್ಷಮೆ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವ. ಕ್ಷಮಿಸಿ ದೊಡ್ಡವನಾಗು. ಹೌದು ಹೌದು. ಈ ಮಾತಿನಾಗ ಅರ್ಥ ಹೆಂಗೈತ್ರಿ? ಬಹಳ ದೊಡ್ಡ. ನೀವು ಟೈಮ್ ಸಿಗ್ತಾರ 1 ತಿಂಗಳು ಇದನ್ನ ಪ್ರವಚನ ಮಾಡ್ರಿ. ಹಾ ಹಾ. ಕ್ಷಮಿಸಿ, ಕ್ಷಮೆ ಕೇಳಿ ಸಣ್ಣವಾಗ. ಹೌದು ಹೌದ್ರಿಪ್ಪ. ಕ್ಷಮಿಸಿ ದೊಡ್ಡವನಾಗ. ತಪ್ಪು ಮಾಡ್ಲಿಲ್ಲ ಅಂದ್ರ ರೀ ತಪ್ಪು ಮಾಡ್ಲಾರ್ದ ಮನುಷ್ಯ ಯಾವ ಇಲ್ಲ. ಅದು ಬೇಕಲ್ಲ ಸಿದ್ದರಾಮಯ್ಯ. ಕೇಳು. ಸುಳ್ಳ ಕ್ಷಮೆ ಕೇಳೋದೈತೆ. ತಪ್ಪು ಮಾಡ್ಲಾರ್ದವ್ ಮನುಷ್ಯನ ಇಲ್ಲ. ತಪ್ಪು ಮಾಡ್ಲಾರ್ದವ್ ಮನುಷ್ಯ ಇಲ್ರಿ. ಬಸವಣ್ಣವ್ರು ಹೇಳ್ಯಾರ, ಏನ್ ಹೇಳ್ತಾರ್ರಿಪ್ಪ? ಮುಗಿದು ಕೈ ಬಾಗಿದ ತೆಲಗಿರಿಸು ಕೂಡಲ ಸಂಗಮದೆ. ಹೇಳ್ತಾರೆ ಶಿವಶರಣರಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ ಅಂತ ಹೇಳಿ ಹೇಳ್ಯಾರ್ರಿಪ್ಪ. ಹೌದು ಹೇಳ್ಯಾರ್ರಿಪ್ಪ. ಅದಕ್ಕ ನೀನ್ ಕ್ಷಮೆ ಕೇಳ ತಪ್ಪ ಮಾಡ್ಲಿಲ್ಲ ಅಂದ್ರ ಹೌದು ಹೌದಿಲ್ಲ. ಅದಕ್ಕೆ ಕೇಳತ್ತೀವಿ. ಹೆಣ್ತಿ ರೊಟ್ಟಿ ತಂದು ಕೊಡಕ್ ಲೇಟ್ ಮಾಡ್ತಾಳ. ಮಾಡ್ತಾಳ್ರಿಪ್ಪ. ಹೌದಿಲ್ಲ. ಮಾಡ್ತಾರ. ಏನಾಕಿ ಬರುತ್ತಕ್ಕ ಸಮಾಧಾನ ತಿಂತಿ ಒಂದಿಟ್ಟು ನಿಂದ ದರ್ಪ ತೋರಿಸ್ತೀವ್. ಬೇಕಲ್ಲ ಆ ಡೋಡು ಮಾಡೋತ್ನಾಗ ತಪ್ಪಗಟ್ಟಾಗಿ ಅಕ್ಕಿನೋ ಜರ ಗದ್ದರಿಸ್ತಾಳ. ಈ ಸೊಟ್ಟ ಒಂದು ಕಿಮ್ಸ್ಗಳು ಮೂಗಿಗೆ ಹೊಡಿತಿ. ಮೂಗು ಪ್ಲಾಸ್ಟಿಕ್ ಇತ್ತದ ಕಿತ್ತು ಬಿತ್ತದ. ಅವಾಗ ಹೇಳ್ತಿ ಅಂತಾಳ, ಇನ್ನು ನಿನ್ನ ಜೋಡಿ ನನಗೆ ಜನ್ಮ ಮಾಡೋದು ಆಗೋದಿಲ್ಲ. ಹೌದ್ರಿಪ್ಪ. ಹಚ್ಚಳಕ್ಕೆ ಅವ್ರ ಅಪ್ಪಗೆ ಫೋನ್ ಹಚ್ತಾರ್ರಿಪ್ಪ. ಇವಂತಾನ ಏನ್ರ ಮಾಡ್ರಪ್ಪಗಳ ಒಟ್ಟ ಹೆಣ್ತಿ ಬರುದಿಲ್ಲತ್ತತಿ. ಹೌದು ಹೌದು. ಅವಾಗ ನೀ ಕ್ಷಮೆ ಕೇಳ್ಬೇಕು, ಕೇಳಬಾರ್ದು. ಹೆಂಗೋ ಸಂಸಾರ ಸುರುಳಿತ್ತು ನಡಿಬೇಕಾಗಿತ್ತಂದ್ರ ಕೇಳಬೇಕು. ಜೋರ್ಲೆ ಹೇಳ. ತನ್ನ ಮಾತು ಗೆಲ್ಲಂಗಿತ್ತಂದ್ರ ಇಬ್ರು ಕೂಡ ದೇವ್ರ ಬಾಯ್ ಮಾಡ್ತಾರ. ನಂದು ಮಾತು ಬೀಳಂಗಿತ್ತಂದ್ರ ಇರ್ಲಿ. ಅದಕ್ಕ ನಾನು ಇಷ್ಟೇ ಕೂಡಿದಂತ ಪುಣ್ಯಾತ್ಮರು ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ರಿಪ್ಪ? ನೀವು ನಮಗ್ ಮಠ ಕಟ್ಟಿ ಕೊಡ್ರಿ, ಬಿಡ್ರಿ, ಏನಾರೇ ಮಾಡ್ರಿ. ಹೌದು ಹೌದು. ಖರೆ ನಿಮ್ ಬದುಕು ಹಾಳು ಮಾಡ್ಕೋಬೇಡ್ರಿ. ಹೌದು ಹೌದ್ರಿ. ಅದು ಹೇಳೋದದ್ರಿ. ನಮಗೂ ಕೊಡೋ ಸಲುವಾಗಿ ನೀವು ಬಾಡಿಗೆ ಮನೆಯಾಗಿರ್ಬೇಡ್ರಿ. ಹೌದು ಹೌದ್ರಿ. ಕರಿ ಅದ್ರಿಪ್ಪ ಮಾತು. ನಮ್ದ ಒಬ್ಬ ಮಹಾತ್ಮನ ಶೃಂಗಾರ ಮಾಡೋ ಸಲುವಾಗಿ ನೀವು ಬಾಡಿಗೆ ಮನೆಯಾಗಿರ್ಬೇಡ್ರಿ. ನಿಮ್ಮನ್ನ ಬಾಡಿಗೆ ಮನೆಯಾಗಿಟ್ಟ ಅವ್ ಕಿರಿಟ್ ಹಾಕೊಳ್ತೇನಂದ್ರೆ ಅವ್ ಸನ್ಯಾಸಿ ಆಗೋದಿಲ್ಲ, ಅವ್ ಸ್ವಾಮಿ ಆಗಲಕ್ಕೆ ಬರುದಿಲ್ಲ. ಹೌದು ಹೌದ್ರಿಪ್ಪ. ಹೌದು ಹೌದು. ನಿಮ್ಮನ್ನು ಬಾಡಿಗೆ ಮನೆಯಾಗಿರಿಸಿ ಅವ್ ಕಿರಿಟ್ ಹಾಕೋತಾನಂದ್ರೆ ಅದು ಯೋಗ್ಯ ಅಲ್ಲ. ಅಲ್ರಿಪ್ಪ. ನಾನು ವರ್ಷ ಸದ್ದಲ್ಗಕ್ಕೆ ಹೋಗ್ತೇನೆ. ಹೌದು. ಅಲ್ಲಿ ಮನೆಗೆ ಪ್ರಸಾದ ಕರ್ಕೊಂಡು ಹೋಗಿರೋ. ಕರ್ಕೊಂಡು ಹೋಗ್ತಾರ್ರಿಪ್ಪ. ಇಲ್ಲೊಂದು ನಡು ಗಾಡಿ ಹಚ್ಚಿ ಕಡೆ ಒಳಗೆ ಸಣ್ಣ ಸಣ್ಣ 4 ಹೆಣ್ಣು ಹುಡುಗರು ಇದ್ದವು. ಅವು ಏನಂತಿ ಯಾವ ಹೋಳಿಗೆ ಅಂತಿದ್ದವು ಅಂತಿದ್ದರಿಪ್ಪ. ನನಗೆ ಕೇಳಿಸ್ತದ. ಹೌದು ಹೌದು. ನಾನು ಸುಳ್ಳು ಹೇಳಕತ್ತಿಲ್ಲ. ಮತ್ತೆ ನನ್ನ ಜೋಡಿ ಇದ್ದವ್ರು ಅದಾರು. ಹೌದ್ರಿ. ಮಾರುತನ ಇದ್ರು. ಇವಿಲ್ಲ ಇದ್ದೇನೆ. ಇವರೈತ್ರಿ ಅಲ್ಲಿ. ಹೌದು. ಶಬ್ದ ಕೇಳಿಸಿದಾಗ ಏನ್ ಹೇಳ್ತಾರ್ರಿಪ್ಪ? ಮಕ್ಕಳು ಏನ್ ಬೇಡಾಕತ್ತಿದ್ರು, ಹೋಳಿಗೆ ಬೇಡಾಕತ್ತು, ಬಂಗಾರ ಬೇಡಿಲ್ಲ, ಬೆಳ್ಳಿ ಬೇಡಿಲ್ಲ. ಹೌದು ಹೌದ್ರಿ. ಬಡತನ ಅಂದ್ರೆ ಹೇಗಿರ್ತೈತಿ ಹೇಳ್ತೀನಿ. ನೀವು ಹೇಗಿರ್ತದ್ರಿಪ್ಪ? ಶಾಲ್ಯಾಗ ಯಾರು ಮಕ್ಕಳಿಗೆ ಮೈ ಮೇಲೆ ಒಂದು ತೋತು ಅಂಗಿ ಬಟ್ಟೆ ಹರಿದತ್ತೆ ಅಂದ್ರೆ ನನ್ನ ಕಣ್ಣ ನೀರು ಬರ್ತಾವ. ಹೌದು ಹೌದ್ರಿಪ್ಪ. ಹೌದು. ಯಾಕೆ ಬರ್ತಾವ ಅಂತ ಕೇಳಿದ್ರೆ, ಯಾಕ್ರಿಪ್ಪ? ನಾನು 10ನೇ ತರಗತಿ ಬರೋ ತನಕ ಅಂಗಿ ಸ್ವಂತ ತಗೊಂಡು ಹಾಕೊಳ್ಳೋ ಶಕ್ತಿ ಇಲ್ಲಾಗಿತ್ತು. ಹೌದು ಹೌದ್ರಿಪ್ಪ. ಹೌದು. ಬಹುತೇಕ ನಮ್ಮ ಮೌಶಿ ಇಲ್ಲೇ ಕೂತಾಳ. ಹೌದ್ರಿಪ್ಪ. ಅತನ್ಯಾಗ ಬ್ರಾಹ್ಮಣರ ಮನ್ಯಾಗ ಕೆಲಸ ಮಾಡ್ತಾಳು. ಅವ್ರ ಮಕ್ಕಳು ಬಿಟ್ಟದ ಬಟ್ಟೆ ನಮಗೆ ತಂದು ಕೊಡ್ತಿದ್ರು. ಹೌದು ಹೌದ್ರಿಪ್ಪ. ಹೌದು. ಅದನ್ನ ಹಾಕೊಂಡು ಊರಾಗ ತಿರುಗಾಡಿ ಬರ್ತಿದ್ವಿ. ನೋಡಿ ನಮ್ಗೆ ಹೊಸ ಅಂಗಿ ಅಂತದೈತಿ. ಹೌದು ಹೌದ್ರಿ. ಅದು ದಿನ ನಾವ ಕಳೆದಿದೀವಿ, ಇವತ್ತಿದು ದಿನ ನಾವ ಕಳೆಯಾಕತ್ತಿದೀವಿ. ಅದಕ್ಕೆ ಸ್ವಲ್ಪರೇ ಕಿಂಚಿತ್ ನಮ್ಮಲ್ಲಿ ಕಳಕಳಿಬೇಕು. ಆ ಮನುಷ್ಯ ಕಷ್ಟದಾಗ ಅದಾನಲ್ಲ, ನನ್ನಿಂದ ಏನಾರ ಸಾಧ್ಯ ಐತಿ ಅನ್ನೋ ಸಹಾಯ ಮಾಡಕ ಇಟ್ಟು ನಿನ್ನ ಮನಸ್ಸಿನಲ್ಲಿ ಬಂತಂದ್ರ ನಾ ಮನುಷ್ಯನಾಗಿ ಬಂದದ್ದು ಸಾರ್ಥಕ ಆಗ್ತದ್ರಿ. ಆಗ್ತದಿಲ್ಲ? ಆಗ್ತದ್ರಿ. ಬಹುತೇಕ ನೀವು ನಿನ್ನೆ ತಮಿಳ್ನಾಡ್ದಾಗ ಒಂದು ಘಟನೆ ನೋಡಿರಿ. ಹೌದ್ರಿ. ಮನ್ಯಾಗ ಆಕಳ ಸಾಕ್ಯಾರ್ರಿಪ್ಪ. ಗುಡ್ಡ ಕತ್ತರಿಸಿ ಬೀಳತೈತಿ. ಬೆಳ್ಳಿ ಕತ್ತದ್ರಿ. ಬೆಳತನಕ ಆಕಳ ಒದರೈತಿ. ಹೌದ್ರಿ. ಆಕಳ ಯಾಕೆ ಒದರಾಕತ್ತೈತಿ ಅಂತೇಳಿ ಹೊರಗೆ ಬಂದು ನೋಡ್ಯಾನ. ನೋಡ್ಯಾನ್ರಿಪ್ಪ. ಆ ಗುಡ್ಡ ಕತ್ತರಿಸಿ ಬರೋದು ನೋಡಿ ಆಕಳ ಒದರ್ಲತ್ತೈತಿ. ಯಜಮಾನ ಗಬಸ್ಬೇಕು. ಆ ಆಕಳ ತಗೊಂಡು ಮನ್ಯಾನ ಮಂದಿನ ಕರ್ಕೊಂಡು ಗುಡ್ಡ ಏರ್ಯಾನ ಅವ ಅದರಂದು ಬಚಾವಾಗಿ ಬಿಟ್ಟ. ಆಗ್ಯಾನ್ರಿಪ್ಪ. ಮತ್ತು ಮೂಕ ಪ್ರಾಣಿಯಲ್ಲಿ ದಯ ಐತಿಲ್ಲ? ಐತ್ರಿಪ್ಪ. ಮತ್ತು ನಾವು ಮನುಷ್ಯರಾಗಿ. ಹೌದು. ಈ ಜಾತಿ ಮತ ಪಂಥ, ನಾ ಉಚ್ಚ ಶ್ರೇಷ್ಠ, ನೀ ಶ್ರೇಷ್ಠ, ನಾ ಕನಿಷ್ಠ, ದಯವಿಟ್ಟು ಬಸವಣ್ಣನ ಅನತ್ಯ ಪಾಲಿಸೋರಿದ್ರಿ ಅಂದ್ರೆ
ನಿಮ್ಮ ಜೀವನದಾಗ ಜಾತಿ ಮತ ಒಟ್ಟ ತರ್ಲಿಕ್ಕೆ ಹೋಗ್ಬೇಡ್ರಿ. ಹೌದು ಹೌದ್ರಿ ಹೌದು. ಈ ಜಾತಿ ಬೀಜ ಕಿತ್ತೋಗಿ ಸಲುವಾಗಿ ಬಸವಣ್ಣ ಧರೆಗೆ ಬಂದ ಅಂತಕ್ಕಂಥದ್ದು ನನ್ನ ಅಭ್ಯಾಸ. ಹೌದು ಹೌದು. ಎಂತ ಮಾತು ಬಳಸ್ಯಾರ್ರಿ, ಇವನಾರವ ಎಂದೆನಿಸದಿರು, ನಮ್ಮವ ನಮ್ಮವ, ಹೌದ್ರಿಪ್ಪ, ನಿಮ್ಮ ಮಹಾಮನೆ ಮಗನೆಂದೆನಿಸು ಅಂತ ಹೇಳ್ತಾರೆ. ಅದು ಸೋಪ ಆಗೈತಿ ನಮಗ ಅನ್ಲಿಕ್ಕೆ, ಅರ್ಥ ಅಂತದೈತಿ. ಹೌದು ಹೌದ್ರಿ, ಅರ್ಥ ಅಂತದೈತಿ. ಅದಕ್ಕೆ ದಯವಿಟ್ಟು ಆ ಮಾತಿನ ಅರ್ಥವನ್ನು ನಮ್ಮ ಜೀವನದಾಗ ಪಾಲಿಸ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಜನ್ಮ ದಂಡಿಗೆ ಹತ್ತದ. ಅದಕ್ಕೆ ಪುಣ್ಯಾತ್ಮರೇ, ನನ್ನ ಕಳಕಳಿ ಇಷ್ಟೇ, ಏನ್ರಿ, ನೀವೆಲ್ಲರೂ ಒಳ್ಳೆಯವರಾಗ್ಬೇಕು. ಹೌದು, ನಾನೊಬ್ಬನ ಚಲೋ ಹಂಗೆ ಉಟ್ಕೊಂಡು ನಾನೊಬ್ಬನ ಕಾರ್ ಗಡೆ ತಿರುಗಿದ್ರೆ ಜೀವನ ಅಲ್ಲ. ನಮ್ಮ ಕವಲುಗುಡ್ಡದ ಈ ಮಠವನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತನು ಕೂಡ ಆ ಹಂತಕ್ಕೆ ಹೋಗಿ ಮುಟ್ಟಬೇಕು. ಹಂಗಾಗಿ ಈ ಮಠ ಸಂತೋಷನ 2 ಹೊತ್ತು ಊಟ ಮಾಡ್ತದೆ. ಹೌದು ಹೌದ್ರಿ, ಇಲ್ಲಿದ್ರೆ ಉಣ್ಲಿಕ್ಕೆ ಸಾಧ್ಯ ಇಲ್ಲ. ನನಗ ಹೇಳ ಅವಾಗ ಕೇಳಿ, ತಮ್ಮ ವಾರ ತಿಂಗಳದಾಗ ಒಮ್ಮೆರೆ ಹೋಳಿಗೆ ಮಾಡ್ತಿರಲ್ಲ ಕೇಳಿ. ಹೌದ್ರಿ, ಏನ್ ಹೇಳಿದ್ರಿಪ್ಪ? ನಾ ಗೌಂಡಿತನ ಮಾಡ್ತೇನ್ರಿ, 5-6 ಹೆಣ್ಮಕ್ಳು ಹುಟ್ಟ್ಯಾರ್ರಿ, ಮಾಡಿದೇವ್ ಮಾಡ್ಲಿಕ್ಕರಲ್ಲ ಅಂದ. ನನ್ನ ಯಾಕೆ ಕರೆಸಿದಿ? ಏನೋ ಮುತ್ತನ ಆಶೀರ್ವಾದ ನೀವು ಫಲ ನೀಡಿದಾಗ ನಮಗೊಂದು ಗಂಡಸ ಮಗ ಹುಟ್ಟಿತ್ರಿ, ನಿಮ್ಮನ್ನು ಪಾದ ಪೂಜೆ ಮಾಡಿ ಕರೆಸಿ ಪ್ರಸಾದ ಮಾಡಬೇಕು. ಅವಾಗ ಹೇಳ, ನಮ್ಮಂತ ಸ್ವಾಮಿಗಳನ್ನ ಕರ್ಕೊಂಡು ಒಂದು ಊಟ ಮಾಡಿಸೋ ಕಾಲಕ್ಕೆ ನಿತ್ಯ ಏನು ತಿಂತಿರ್ಲಿಲ್ಲ ಬಡವ್ರ ಮನ್ಯಾಗ, ಅದನ್ನು ಮಾಡಿಕೊಡು. ಆ ಕಷ್ಟ ನೋಡ್ಕೊಂಡು ಹೋಗಿ ಅವನಿಗೆ ಟಪಾಲ್ರೆ ಹಾಕಲಕ್ ಬರುತ್ತೆ. ಭಗವಂತ ಮನೆಗೆ ಕಷ್ಟ ಐತೆಪ್ಪ, ನೀ ಅದಕ್ಕೆ ಆಶೀರ್ವಾದ ಮಾಡೋಲ್ಲಕ್ ಬರ್ತದೆ. ಹೌದು ಹೌದ್ರಿ, ಹೌದು ಹೌದಿಲ್ರಿ, ಹೌದ್ರಿ. ಅದಕ್ಕೆ ಪುಣ್ಯಾತ್ಮರೇ, ಈ ಶ್ರೀಮಠದ ಕಳಕಳಿ ಏನಂತ ಕೇಳಿದ್ರೆ ನೀವೆಲ್ಲರೂ ಒಳ್ಳೆಯವ್ರಾಗ್ಬೇಕು, ನೀವು ಜಾನ್ರಾಗ್ಬೇಕು. ಇಲ್ಲಿ ನಿಂಗಪ್ಪನ ಕೂತಾರ, ಅವತ್ತೆ ಕಲ್ ಕೂತದ ಮ್ಯಾಳ ಒಂದು 8 ದಿವಸ ಹೋಗುದಿಲ್ಲ, ಅವ್ರ ಮಗಳು ಕೊಟ್ಟ ಹಳ್ಯಾನ ಬದಲು ಎಷ್ಟು ಕಳಕಳಿ ಅದು. ಇದು ಪುಣ್ಯಾತ್ಮರ ಜೀವನ ಅಂತ. ನಮ್ಮ ಮಕ್ಕಳು ಜವಾಬ್ದಾರಿ ಇದೆ ನಮ್ಮ ತಲೆ ಮೇಲೆ. ಅವ್ರನ್ನ ಒಳ್ಳೆ ಹಂತಕ್ಕೆ ಒಯ್ತಕ್ಕಂಥ ಜವಾಬ್ದಾರಿಯನ್ನು ಮರೆತು ಎಲ್ಲರ ಕುಡಿದು, ಎಲ್ಲರ ಮಜಾ ಮಾಡಿ, ಎಲ್ಲೋ ಬಿದ್ದು, ಎಲ್ಲೇ ಸತ್ತಾದ್ರೆ ಈ ನಾಯಿ ದನ ಏನು ವ್ಯತ್ಯಾಸ ಆಗೋದಿಲ್ಲ ನಮಗೂ ಕೂಡ. ಅದಕ್ಕೆ ಪುಣ್ಯಾತ್ಮರೇ, ಅದನ್ನು ತಾವೆಲ್ಲ ತಿಳ್ಕೊಂಡ್ರಿ ಅಂದ್ರೆ, ನಾನು ಎಷ್ಟೊತ್ತನ ನಿನ್ನೆ ಬೆಳತನಕ ನಿದ್ದಿಲ್ಲ. ಹೌದ್ರಿಪ್ಪ, ಮೊನ್ನೆ ಕೂಡ ಕಾರ್ಯಕ್ರಮ ಹೋಗಿ ಬಂದೀನಿ. ಹೌದ್ರಿಪ್ಪ. ಆದ್ರೂ ಕವಲ್ಗುಡ್ಡಕ್ಕೆ ಬಂದ ತಕ್ಷಣ ನಿಮ್ಮ ಮುಖ ನೋಡೋಣ ಏನೋ ಒಟ್ಟು ಹೇಳ್ಬೇಕು ಅನಿಸ್ಬಿಟ್ಟು. ಹೌದ್ರಿ, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋರಿ ಅಂತಕ್ಕಂಥ ಮಾತನ್ನ ಈ ಸಂದಲ್ಲಿ ಹೇಳಿ ಕೇಳ್ರಿ. ನಿಗಮ ಸಿಲುಕಾದ ಗಣಿತ ನಿನ್ನ ಬೆಳಕ, ನಾನೇನು ಹಾಡಲಿ ನಿನ್ನಡಿ ಗೂಡಕ, ನಿಗಮ ಸಿಲುಕಾದ ಗಣಿತ ನಿನ್ನ ಬೆಳಕ, ನಾನೇನು ಹಾಡಲಿ ನನ್ನಡಿ ಗೂಡಕ, ಏ ಕರಿಯೋಗ ಸಿದ್ಧನೆಂಬ ನಾಮ ಬಲು ತೂಕ, ಕರಿಯೋಗ ಸಿದ್ಧನೆಂಬ ನಾಮ ಬಲು ತೂಕ, ಕರಿಯೋಗ ಸಿದ್ಧನೆಂಬ ನಾಮ ಬಲು ತೂಕ, ಕರಿಯೋಗ ಸಿದ್ಧ ನಾಮ ಬಲು ತೂಕ, ನಿನ್ನ ನಾಮ ನುಡಿದಾರ ಮಾತಾಡತಾನ ಮೂಕ, ಸರದಿ ಪಡೆಯನ ಸರದಿ ಪಡೆಯನ ಸಡಗಾರ ನೋಡಿ ಕೌಲ ಗುಡ್ಡಕ, ಸರದಿ ಪಡೆಯನ ಸಡಗಾರ ನೋಡಿ ಕೌಲ ಗುಡ್ಡಕ, ಹೊಟ್ಟೆ ದೂರ ಬಿಟ್ಟ ಬಂದ್ರು ಕೌಲ ಗುಡ್ಡ ಸಾಯಕ, ಗಮಕ ಸಿರಿಯ ನಿನ್ನ ದೊರೆಯ, ಊರಿಗೆ ಸಿರಿಯ ನಿನ್ನ ದೊರೆಯ ಬಂದಿದೆ ಗ್ರಾಮಕ, ಅಂದು ಮಾತನಾಡ್ತ ವರ್ಷಕ್ಕೊಮ್ಮೆ ಕರೆಸಿಕೊಳ್ತೀನಿ ಬಳಗಾಕ, ಉಳಿದ ಬಳಗಾದ ನೋವಾಗ ಮರ್ಯಾದ ಅಂಗಳಕ, ವರ್ಷಕ್ಕೊಮ್ಮೆ ಬಳಗ ಕೂಡ್ತಾರ್ರಿಪ್ಪ, ಹೌದಿಲ್ಲ? ಹೌದು. ಇಲ್ಲಿ ರಾಜಾಪುರದವರೆಲ್ಲ ಬಳಗ ಬಂದಾರ್ರಿಪ್ಪ. ಆ ತಂದಿ ಮಕ್ಕಳದ ಎಂತ ಸಂಬಂಧ ಇತ್ತು. ಹೌದೌದು. ಇದೇ ಪೆಂಡಾಲ್ ಎಲ್ಲಾ ದೇವ್ರು ಹೋಗ್ಯಾವ. ರಾಜಾಪುರ ಹಾಲಸಿದ್ದ, ಬಸ್ತಾಡ್ ಏರು ಮಲ್ಲಪ್ಪ, ಅವ್ರನ್ನ ಅಗಲಿಸಿ ಕಳಿಸ್ಲಾಕ ನಮ್ಮ ಊರಾಗ ಯಾರ್ಯಾರು ಪಲ್ಲಕ್ಕಿ ಮಾಯ್ತಿದ್ದವ್ರು ಎಲ್ಲರೂ ಗೊತ್ತಿತ್ತು. ಹೌದ್ರಿಪ್ಪ, ಹೌದು. ಕೊನೆಗೆ ರಾಜು ಮಸ್ತರ್ ಬಂದು ನಾವು ಹೊರತನಂದ್ರು. ಹೌದ್ರಿ, 2 ಸುತ್ತ ಹಾಕಿದ್ ಮಾತ್ರ ಗೊತ್ತೈತಿ, ಉಳಿದದ್ ಹಾಕಿದ್ ಗೊತ್ತಿಲ್ಲ. ಹೌದ್ರಿಪ್ಪ. ಎಲ್ಲರನ್ನ ಯಾವಾಗ ಬಿಂಜಾಡಿಸಿ ದೇವ್ರು ಹೋಗ್ಯಾಕಿತ್ತು,
ಅವ್ರಿಬ್ರಿಗೆ 3 ಮಂದಿಗೆ ಅಪ್ಪ ಮಕ್ಕಳಿಗೆ ಇವತ್ತೊಂದು ಸ್ವಸ್ತಿ ಇಟ್ಕೊಂಡ್ಬಿಡ್ರಪ್ಪ. ಹೌದು ಅವ್ರದ್ದು ಏನೇನು ಮಾತುಕತೆ ನಡೀತಾವ ಮುಗಿಸಿ ಹೋಗಲಿ ತಿಳ್ಕೊಂಡು ಹೌದ್ರಿಪ್ಪ. ಅವತ್ತ ತಂದು ಕೋಲ್ಯಾಗ ಹಾಕಿ ಬೆಳಗಿನ ಜಾವ ಮಂಗಳಾರತಿ ಮಾಡಿ ಕಳಿಸೋ ಕಾಲಕ್ಕೆ ನಗನಗತ್ತು ಖುಷಿ ಆಗಿ ಹೋಗ್ತಿದ್ರು. ಹೌದ್ರಿಪ್ಪ. ಅದಕ್ಕೆ ಏನು ಕರ್ಶಾನ ಬಳಗಕ್ಕೆ ಹೌದು 3 ದಿವಸ ಆತ ಕೂಡಿ ಉಂಡಾರ. ಹೌದ್ರಿಪ್ಪ. ಆಡಿದ ಅಂಗಳದ, ಹೌದು ತಿಂದು ಬೆಳೆದದ ಮನಿ ಅದ. ಹೌದ್ರಿಪ್ಪ. ಈ ಮನಿ ಬಿಟ್ಟು ಮತ್ತಿನ ವರ್ಷದಕ್ಕ ಹೆಂಗ್ ಹೋಗೋದ ತಿಳ್ಕೊಂಡು ಮರಿದ್ ಹೆಂಗ ಅಂಗಳಕ್. ಹೌದ್ರಿಪ್ಪ. ಅವ್ರು ಕೇಳಾಕತ್ತೇರ ಇವ್ರು ಬಂದವ್ರು. ಅಪ್ಪ ಎಲ್ಲಿ ಮದ್ರಿ ಎಲ್ಲಿ ಕವಲುಗುಡ್ಡ, ಹೌದು ನಿನ್ನ ಅಂಗಳ ಹೆಂಗ್ ಮರ್ತ್ ಹೋಗುನತ್ತೆ ಕೇಳಾಕತ್ತಾರ. ಹೌದ್ರಿ. ಕೇಳು. ವರ್ಷಕ್ಕೊಮ್ಮೆ ಕರೆಸಿಕೊಳ್ತೀನಿ ಬಳಗಾಕ ಬಳಗಾದ ಮರಿಯಾದ ಅಂಗಳಕ ಎಂತದಂತ ಸಂಬಂಧ ದೋಷನ ಮುಗಿಯ ಕಾಲಕ ಎಂತದಂತ ಸಂಬಂಧ ದೋಷನ ಮುಗಿಯ ಕಾಲಕ ಧರ್ಮ ತುಳಿಸಿ ಧರ್ಮ ಉಳಿಸಿ ಆದ್ರೂ ದಾರ್ಶನಿಕ ಸರದಿ ಪಡೆಯನ ಸರದಿ ಪಡೆಯನ ಸಡಗಾರ ನೋಡ ಕವಲ ಗೊಡ್ಡಕ ಸರದಿ ಪಡೆಯನ ಸಡಗಾರ ನೋಡಿ ಕವಲ ಗೊಡ್ಡಕ ಹುಟ್ಟಿ ದೂರ ಬಿಟ್ಟ ಬಂದು ಕವಲ ಗೊಡ್ಡ ತಾಯಕ ಊರಿಗೆ ಸಿರಿಯ ನಿನ್ನ ದೊರೆಯ ಊರಿಗೆ ಸಿರಿಯ ನಿನ್ನ ದೊರೆಯ ಬಂದಿನ ಗ್ರಾಮದ ಅಂದ್ರ ಮಾತರಾಜ ನಿಗಿರ ಜ್ಞಾಪಕ ಕವಲ ಗುಡ್ಡಕ ಕೈವಲ ಗುಡ್ಡ ಅಂದ್ರ ನಿಮ್ಮ ಸ್ಥಾನಕ ತ್ರಿವಿಧ ಬಸ ನಡಿತಾರ ಕಡಿಮೆಲ್ಲ ಯವಕ ಕವಲ ಗುಡ್ಡಕ ಕೈವಲ ಗುಡ್ಡ ಅಂದ್ರ ನಿಮ್ಮ ಸ್ಥಾನಕ ತ್ರಿವಿಧ ಬಸ ನಡಿತಾರ ಕಡಿಮೆಲ್ಲ ಯವಕ ಮುಚ್ಚಿದ ಬುತ್ತಿ ಬಿಚ್ಚಿ ಕೊಟ್ಟ ಭಕ್ತರಿಗುಣ್ಣದಕ ಮುಚ್ಚಿದ ಬಿಚ್ಚಿ ಬಿಚ್ಚಿ ಕೊಟ್ಟ ಭಕ್ತರಿಗುಣ್ಣದಕ ತಲೆಯಾಗ ಎದ್ದುಕೊಂಡು ಬದಲಾಕ ಸರದಿ ಪಡೆಯನ ಸರದಿ ಪಡೆಯನ ಸರಗಾರ ನೋಡಿ ಕವಲ ಗೋಡಕ